ನಮಸ್ಕಾರ, ವೆಲ್ಕಮ್ ಟು ಸುಬ್ಬೂಸ್ ಕಿಚನ್. ಇಂದು ನಾವು ಮಸಾಲೆ ಇಡ್ಲಿ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ಬಾಣಲೆಯನ್ನು ಒಲೆ ಮೇಲಿಟ್ಟು 4 ಚಮಚ ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿಯಾದ ನಂತರ ಅರ್ಧ ಚಮಚ ಸಾಸಿವೆಯನ್ನು ಹಾಕಿ, ಹೆಚ್ಚಿಟ್ಟುಕೊಂಡ ಈರುಳ್ಳಿ, ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ತೊಳೆದು ನೆನೆಸಿಟ್ಟುಕೊಂಡ ಕಡಲೆಬೇಳೆಯನ್ನು ರೆಡಿ ಮಾಡಿಟ್ಟುಕೊಂಡು, ಸ್ವಲ್ಪ ತೆಂಗಿನಕಾಯಿ ತುರಿ, ಅರ್ಧ ಚಮಚ ಇಂಗು ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ, ನಂತರ ಅಕ್ಕಿ, ಉದ್ದಿನಬೇಳೆ, ಅವಲಕ್ಕಿ ಮತ್ತು ಅರ್ಧ ಚಮಚ ಮೆಂತ್ಯವನ್ನು ಹಿಂದಿನ ದಿನವೇ ಬೆಳಗ್ಗೆ ನೆನೆಸಿಟ್ಟು ರಾತ್ರಿ ರುಬ್ಬಿಟ್ಟು, ಅದು ಉದುಗಿದ ನಂತರ ಅಕ್ಕಿ ಇಡ್ಲಿ ಹಿಟ್ಟಿಗೆ ಎಲ್ಲ ಮಸಾಲ ಪದಾರ್ಥಗಳನ್ನು ಸೇರಿಸಿ, ತೊಳೆದು ನೆನೆಸಿಟ್ಟುಕೊಂಡ ಕಡಲೆಬೇಳೆಯನ್ನು ಹಾಕಿ ಮತ್ತು ತೊಳೆದು ಹೆಚ್ಚಿಟ್ಟುಕೊಂಡ ಹಸಿರು ಮೆಣಸಿನಕಾಯಿಯನ್ನು ಹಾಕಿ, ನಂತರ ಅರ್ಧ ಚಮಚ ಕಾಳು ಮೆಣಸಿನ ಪುಡಿಯನ್ನು ಹಾಕಿ ಮತ್ತು ಸಿಪ್ಪೆ ತೆಗೆದು ತುರಿದಿಟ್ಟುಕೊಂಡ ಶುಂಠಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಇಡ್ಲಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇಡ್ಲಿ ತಟ್ಟೆಗೆ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಗ್ರೀಸ್ ಮಾಡಿಕೊಳ್ಳೋಣ. ಇಡ್ಲಿ ತಟ್ಟೆಗಳನ್ನು ಗ್ರೀಸ್ ಮಾಡಿ ರೆಡಿ ಇಟ್ಟುಕೊಂಡು, ಒಂದೊಂದು ಇಡ್ಲಿಗೂ ಒಂದೊಂದು ಸೌಟು ಇಡ್ಲಿ ಹಿಟ್ಟನ್ನು ಹಾಕಿ ರೆಡಿ ಮಾಡಿಕೊಳ್ಳೋಣ. ಎಲ್ಲ ಇಡ್ಲಿ ತಟ್ಟೆಗಳಿಗೂ ಮಸಾಲೆ ಇಡ್ಲಿ ಹಿಟ್ಟನ್ನು ಹಾಕಿದ ನಂತರ ಒಂದು ಕುಕ್ಕರನ್ನು ಬಿಸಿಗಿಟ್ಟು, ಅದರ ಕೆಳಗೆ ಸ್ಟೀಮರ್ ತಟ್ಟೆಯನ್ನು ಇಟ್ಟು ನೀರನ್ನು ಹಾಕಿ, ನಂತರ ಇಡ್ಲಿ ಪ್ಲೇಟ್ಗಳನ್ನು ಜೋಡಿಸಿ ಒಂದು 20 ನಿಮಿಷ ಹಬೆಯಲ್ಲಿ ಬೇಯಿಸಿಕೊಳ್ಳೋಣ. ಹಬೆಯಲ್ಲಿ ಬೇಯಿಸಿಕೊಂಡ ನಂತರ ರುಚಿಕರವಾದ ಮಸಾಲೆ ಇಡ್ಲಿ ರೆಡಿಯಾಗುತ್ತದೆ. ಇದನ್ನು ನಾವು ಚಟ್ನಿ ಒಟ್ಟಿಗೆ ಸವಿದರೆ ಬಹಳ ರುಚಿಕರವಾಗಿರುತ್ತದೆ. ಇಡ್ಲಿಯನ್ನು ಸ್ಟೀಮಲ್ಲಿ 20 ನಿಮಿಷ ಬೇಯಿಸಿಕೊಳ್ಳಬೇಕು. ರುಚಿಕರವಾದ ಮಸಾಲೆ ಇಡ್ಲಿ ಸವಿಯಲು ಸಿದ್ಧ. ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.